ಇವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ. ನಾನೊಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬಿಡೋಣ ಅಂತ. ಏನೋ ಒಂದು ಕ್ವೆಶ್ಚನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ನಾವು ವ್ಲಾಗ್ಗೆ ವಾಪಸ್ ಬನ್ನಿ. ಎಷ್ಟು ಜನ ಇದ್ದಾರೆ ಗೊತ್ತಾ? ಯಾಕಾದ್ರೂ ಬಂದೆ ಅನ್ನಿಸ್ತಿದೆ. ಸಖತ್ ಜನ ಇದ್ರು. Hi guys, welcome back to my channel. ಹಾಯ್ ಸಾಗರ್. ನಮಸ್ತೆ. ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ? ನಾವು ಕೇರಳದಲ್ಲಿದ್ದೀವಿ. ನಾವು ಕೇರಳ ಎಲ್ಲಿ ಹೋಗ್ತಾ ಇದೀವಿ? ಕೊಟ್ಟಿಯೂರ್ ಟೆಂಪಲ್, ಶಿವ ಟೆಂಪಲ್. ಪಾರ್ವತಿ ನಿಮ್ಗೆ ಅಗ್ನಿಕೊಂಡಾಗ ಎಗರಿದ್ ಗೊತ್ತಾ? ಇದೇ ದೇವಸ್ಥಾನ ಅದು. ಹೌದಾ? ಸೀರಿಯಸ್ ಆಗಿ ನಾನು ತಮಾಷೆ ಮಾಡ್ತಾ ಇದ್ದೀನಿ ಸಾಕ್ಷಿ. ಇದ್ರಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇರೋದನ್ನ ಹೇಳಿದ್ರೆ ನಂಬ್ತಾ ಇಲ್ಲ ನಾನು. ನಂಬಲ್ಲ. ಇನ್ನೇನು, ಏನ್ ಸಮಾಚಾರ? ಹೇಳಿ ಸಾಕ್ಷಿ ಸಮಾಚಾರ. ಹೇಗೆ ಅನ್ಸ್ತಾ ಇದೆ ನನ್ ಬ್ಲಾಗ್ ಅಲ್ಲಿ ಬಂದಿ ತಿರ್ಗಾ? ಯಾಕಾದ್ರೂ ಬಂದೆ ಅನ್ನಿಸ್ತಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಬೇಕಿತ್ತು ನನ್ಗೆ. ಹೇಳ್ತಾ ಇದ್ರು ಎಲ್ಲ ನಿಮ್ ಫ್ಯಾನ್ಸ್ ಎಲ್ಲ, ಏನಂತ? ಸಾಗರ್ ಮಾಸ್ಟರ್ನ ಕರ್ಕೊಬನ್ನಿ ವ್ಲಾಗ್ಗೆ ಅಂತ. ಏನ್ ಹೇಳ್ತೀರಾ ಹೇಳಿ? ಅದಕ್ಕೆ ನಾನೇ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ನಾನೊಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬಿಡೋಣ ಅಂತ. ಸುಮ್ನೆ ಹೇಳ್ತಾರಷ್ಟೇ ಆಯ್ತಾ. ನಾನು ಇವಾಗ ಹೇಳ್ದೆ, ಸುಮ್ನೆ ಹೆಂಗ್ ಮಾಡ್ತೀರಾ ಒಂದು ವ್ಲಾಗ್ಗೆ, ಹೆಂಗ್ ಹೇಳ್ತೀರಾ ನಿಮ್ ಕ್ಯಾಮ್ರಲ್ಲಿ ಮಾಡಿ ನೋಡಿ ಅಂತ ಅಂದ್ರೆ, ಇಲ್ಲ ನಾನ್ ಮಾಡಲ್ಲ ಅಂತ ಸುಮ್ನೆ ಹೆಂಗ್ ಅಂತಾರಷ್ಟೇ. ಆಕ್ಚುಲಿ ಎಷ್ಟೊಂದ್ ಜನ ಕಮೆಂಟ್ ಮಾಡಿದಾರೆ ಲಾಸ್ಟ್ ವಿಡಿಯೋಲಿ, ಅವ್ರಿಗೆ ನಿಮ್ ಬ್ಲಾಗ್ ಬೇಕು ಅಂತ. ನಮ್ ಬ್ಲಾಗ ಅಂದ್ರೆ ನಿಮ್ದು ಒಂದು ಯೂಟ್ಯೂಬ್ ಚಾನೆಲ್ ಇರ್ಬೇಕು ಅಂತ ಹೇಳಿದ್ದಾರೆ. ನಮ್ದು ಬ್ಲಾಗ್ ಎಲ್ಲ ನೋಡಿದ್ರೆ ಅಲ್ಲೆಲ್ಲ ಕಲರ್ ಆಗುತ್ತೆ. ಯಾಕೆ? ನಾವ್ ಹಂಗೆ ಇರ್ತೀವಿ. ಅದೇ ಸಾಗರ್, ಅವ್ರಿಗೆ ಅದೇ ನೋಡಕ್ ಆಸೆ. ಏನ್ ಮಾಡ್ತೀರಾ, ಯಾವ ತರ ಇರ್ತೀರಾ ನೀವು ಅನ್ನೋದು, ಅದೊಂದು ಕ್ಯೂರಿಯಾಸಿಟಿ. ನಾವ್ ಸರಿ ಇಲ್ಲ. ಓಕೆ ಸರ್, ಇವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ. ಗೊತ್ತಿಲ್ಲ ನಾನು ಹೋಗ್ಬೋದಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಟೆಂಪಲ್ಗೆ ಅಷ್ಟೊಂದು ಜನ ಹುಡುಗಿರು ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ. ನೋಡೋಣ, ಬಿಟ್ಟರೆ ಹೋಗೋಣ, ಇಲ್ಲಾಂದರೆ ಇವ್ರು ಹೋಗಿ ಬರ್ತಾರೆ. ವ್ಯೂ ಚೆನ್ನಾಗಿದೆ, ನೇಚರ್ ಎಲ್ಲ ಚೆನ್ನಾಗಿದೆ. ಬಿಡಿ ಸಾಕ್ಷಿ ಸಾಕ್ಷಿ ಜಾಸ್ತಿ ತೋರಿಸ್ಬೇಡಿ. ಯಾಕೆ ನಾಚಿಕೆ ಆಗುತ್ತಾ? ನಾಚಿಕೆಲ್ಲ ಇದೆ. ಬ್ಲಾಗ್ ಬರ್ಬೇಕಂದ್ರೆ ನಮ್ಗೆ ಬಜೆಟ್ ಕೊಡಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಜೆಟ್ ನಿಮ್ದು ಕಾಲ್ ಶೀಟೇ ಕೊಟ್ಟಿಲ್ಲ ನೀವು, ಬಜೆಟ್ ಕೊಡಕ್ ನಿಮ್ಗೆ. ನೀವು ಕೇಳೇ ಇಲ್ವಲ್ಲ. ನಾವು ಹಂಗೆ ಕ್ಯಾಮ್ರಾ ತಗೊಂಡು ಮುಖದ ಮೇಲೆ ಇಟ್ಬಿಡ್ತೀವಿ ಡೈರೆಕ್ಟ್ ಆಗಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸರಿ, ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ ಆಯ್ತಾ? ಅದಕ್ಕೆ ಆನ್ಸರ್ ಮಾಡ್ತೀರಾ? ಏನು ಕ್ವಶನ್? ಏನೋ ಒಂದು ಕ್ವೆಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ವಾಟ್ ಡು ಯು ಕಾಲ್ ಅ ಪರ್ಸನ್ ಹೂ ಶೇಕ್ಸ್ ದ ಮೂನ್? ಶೇಕ್ಸ್ಪಿಯರ್. ಯು ಆರ್ ಕ್ಲೋಸ್ ಆಗಿದ್ದೀರಾ. ಮೂನ್ನ ಅಲ್ಲಾಡ್ಸೋರ್ನ ಏನಂತಾರೆ? ಮೂನ್ ಯಾಕೆ ಅಲ್ಲಾಡ್ಸ್ತಾರೆ? ಇಟ್ಸ್ ಅ ಕ್ವೆಶನ್ ಸಾಗರ್. ಯಾವನಾದ್ರೂ ಮೂನ್ನ ಹೋಗಿ ಅಲ್ಲಾಡ್ಸಕ್ಕಾಗತ್ತಾ? ಏನ್ ಅಲ್ಲ, ಇಟ್ಸ್ ಅ ಡಮ್ ಕ್ವೆಶನ್. ನಾನ್ ಡಮ್ ಕ್ವೆಶನ್ ಲೆಮ್ ಕ್ವೆಶನ್ಗೆಲ್ಲ ಆನ್ಸರೇ ಮಾಡಲ್ಲ. ನೋ ಕಾಮೆಂಟ್ಸ್. ಹೇಳಿ, ಯು ಆರ್ ಕ್ಲೋಸ್. ಶೇಕ್ಸ್ಪಿಯರ್ ಅಂದ್ರಲ್ಲ, ಹಾ ಹೇಳಿ. ಆ ಥರನೇ ಏನೋ ಇದೆ ಅದು. ಶೇಕ್ಸ್ಪಿಯರ್ ಅಂದಲ್ಲ ನಾನು. ಶೇಕ್ ಮೂನಾ? ವೆರಿ ಕ್ಲೋಸ್ ಸಾಗರ್, ವೆರಿ ಕ್ಲೋಸ್. ಮೂನ್ ಅಲ್ಲಾಡ್ಸೋಲ್ಲ, ಗೊತ್ತಿಲ್ಲ, ನೀವ್ ಹೇಳ್ಬಿಡಿ. ಚಂದ್ರಶೇಖರ್. ಸಾಕ್ಷಿ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಕನ್ನಡದಲ್ಲಿ ಕೇಳಿದ್ರೆ ಅದನ್ನ ನಾವು ಹೇಳ್ತಿದ್ವಿ. ಮೂನ್ನ ಶೇಕ್ ಮಾಡೋರು ಅದನ್ನೇ ತಾನೇ ಹೇಳಿದ್ ನಾನು. ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡಿ. ಅದನ್ನ ಯಾಕೆ ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡ್ಬೇಕು? ಮತ್ತೆ ಇಂಗ್ಲಿಷ್ ಅಲ್ಲಿ ಯಾಕೆ ಕ್ವಶನ್ ಕೇಳಿದ್ರಿ? ಓ, ಈಗ ಕ್ವಶನ್ ಕೇಳಿರೋದೇ ತಪ್ಪಾ? ಹೌದು. ಹೇಳಕ್ ಬಂದಿಲ್ಲ ಅನ್ನೋ ತಪ್ಪಲ್ಲ ಆಯ್ತಾ? ನಾನು ಕ್ವಶನ್ ಇಂಗ್ಲಿಷ್ ಅಲ್ಲಿ ಕೇಳ್ಬಿಟ್ಟೆ, ಅದು ತಪ್ಪು. ಈಗ ಆಯ್ತು, ಎಕ್ಸಾಮ್ ಹೋಗ್ತೀರಾ, ಇಂಗ್ಲಿಷ್ ಕ್ವಶನ್ ಕೊಡ್ತಾರೆ, ಕನ್ನಡದಲ್ಲಿ ಆನ್ಸರ್ ಮಾಡಿ ಬರ್ತೀರಾ?
ಸಾಗರ್, ಹೌ ಡಸ್ ಇಟ್ ಮ್ಯಾಟರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೇಳ್ತೀರಾ? ಎಕ್ಸಾಮ್ ಅಲ್ಲಿ ಬರ್ದ್ಬಿಡಿ, ಮತ್ತೆ ಇಂಗ್ಲಿಷ್ ಕ್ವಶನ್ಗೆ ಕನ್ನಡದಲ್ಲಿ ಆನ್ಸರ್ ಮಾಡಿ ಬಂದ್ಬಿಡಿ, ಪಾಸ್ ಆಗ್ತೀರಾ ನೋಡ್ತೀನಿ ನಾನು. ಇವ್ರ ಹತ್ರ ವಾದ್ಸಕ್ಕಾಗಲ್ಲ ಇವರು. ನಾನೇ ಲಾಯರ್ ಅಂದ್ರೆ ನನ್ಕಿನ್ನ ದೊಡ್ಡ ಲಾಯರ್ ಇವರು. ನನ್ನ ಕೈಯಲ್ಲಿ ಆಯ್ತಾ? ಓಕೆ ಹೊಡೆಯುವ. ನೀವು LLB ಮಾಡ್ಬಿಡಿ ಸಾಗರ್, ನೀವು LLB ಮಾಡ್ಬಿಡಿ. ಚಿಕ್ಕ ವಯಸ್ಸಲ್ಲೇ ಮಾಡಿದೀನಿ ನಾನು. ಓಕೆ, ಇವಾಗ ಸಾಗರ್ ಅವ್ರ ಇಂಟ್ರೊಡಕ್ಷನ್, ಅವ್ರ ಯೂಟ್ಯೂಬ್ ಚಾನೆಲ್ಗೆ ಇಂಟ್ರೊಡಕ್ಷನ್ ಯಾವ ತರ ಮಾಡ್ತಾರಂತೆ ಹೇಳ್ತಾರಂತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಡಾನ್ಸ್ ಕೋರಿಯೋಗ್ರಾಫರ್ ಸಾಗರ್. ನನ್ನ ವ್ಲಾಗ್ಗೆ ವಾಪಸ್ ಬನ್ನಿ. ನನ್ನ ವ್ಲಾಗ್ಗೆ ವಾಪಸ್ ಬನ್ನಿ ಅಂತೆ. ಏನಲ್ಲ, ನೀವ್ ಏನ್ ವ್ಲಾಗ್ ಮಾಡಿ ತೋರಿಸ್ತೀರಾ ನಿಮ್ ಚಾನೆಲ್ ಅಲ್ಲಿ? ಏನ್ ವ್ಲಾಗ್ ಮಾಡಿ ತೋರಿಸ್ತೀರಾ? ನಾನಾ ಏನ್ ಮಾಡ್ಬೇಕು? ಜನ ಏನ್ ಕೇಳ್ತಿದಾರೆ ನನ್ನಲ್ಲಿ, ಏನ್ ಕೇಳ್ತಿದಾರೆ ಜನ? ಗೈಸ್, ಏನ್ ಬೇಕು ನಿಮ್ಗೆ ಅಂತ ಹೇಳಿ ಆಯ್ತಾ, ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ಬಿಟ್ಟು ಆಮೇಲೆ ಸಾಗರ್ ಡಿಸೈಡ್ ಮಾಡ್ತಾರೆ ಏನ್ ಮಾಡೋದು ಅಂತ. ನೋಡೋಣ. ಅವತ್ತು ಕಾರಲ್ಲೇ ತಾನೇ ವ್ಲಾಗ್ ಮಾಡಿದ್ದು. ಹೌದು, ಯಾವಾಗ್ಲೂ ಯಾಕದ್ ಕಾರಲ್ಲೇ ವ್ಲಾಗ್ ಕಾರ್ ಒಳಗಡೆ ಕೂತ್ಕೊಂಡಾಗ್ಲೇನೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತಾ ಅಂತ. ಗ್ಯಾಸ್ ನಂಗೆ ಅವಾಗ್ಲೇ ನೆನ್ಪಾಗ್ಲದು, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ವ್ಲಾಗ್ ಮಾಡ್ಬೇಕು ಅಂತ. ಲ್ಯಾಟ್ರಿ ನಾವ್ ನೆನ್ಪು ಮಾಡಿದ್ರೆ ಮಾಡ್ತಾರೆ, ಅದನ್ನು ಮಾಡೋದು. ಆಕ್ಚುಲಿ ಅವರೇ ನೆನ್ಪು ಮಾಡಿದಂಗೆ, ಯಾಕೆ ಸುಮ್ಮನೆ ಕೂತಿದ್ದೀರಾ, ವ್ಲಾಗ್ ಆದ್ರೂ ಮಾಡಿ ಅಲ್ಲ ಅಂತ. ಅದಕ್ಕೆ ಥ್ಯಾಂಕ್ ಯು ಸಾಗರ್ ಮಾಸ್ಟರ್. ಆಲ್ವೇಸ್ ವೆಲ್ಕಮ್. ಓಕೆ, ಹೋಗ್ತಾ ಇದೀವಿ. ಇನ್ನ ಎಷ್ಟು ನಿಮಿಷ ಇದೆ? 14 ಮಿನಿಟ್ಸ್ ಇದೆ ಇನ್ನ ಟೆಂಪಲ್ಗೆ ಹೋಗಕ್ಕೆ. ಓಕೆ, ಸೊ ದರ್ಶನ ಮುಗೀತು. 1.5 hour ಆಯಿತು ದರ್ಶನ ಮಾಡೋಕ್ಕೆ. ಪ್ರಸಾದನ ತಗೊಂಡಿದ್ದೀವಿ. ಇವಾಗ ವಾಪಸ್ ಹೋಗ್ತೀವಿ, ಹೋಗೋಣ. ಸಖತ್ ಜನ ಇದ್ರು, 10,000 ಮೇಲೆ ಜನರಿದ್ರು ಅನಿಸುತ್ತೆ. ಲೈನಲ್ಲಿ ನಿಂತಿರೋರೇನೆ ಒಂದು 3,000-4,000 ಜನರು. ಓ ಗಾಡ್, ಈ ಸೆಕೆಯಲ್ಲಿ ಆ ಲೈನಲ್ಲಿ ನಿಂತ್ಕೊಂಡು ಹೋಗೋದು ಕಷ್ಟ. ಬಟ್ ವಾಸ್ ವರ್ತ್ ಇಟ್. ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಆ್ಯಂಡ್ ಅಷ್ಟೇ, ಹೋಗ್ತಾ ಇದ್ದೀವಿ ಕಾರ್ ಪಾರ್ಕ್ ಮಾಡಿರೋ ಜಾಗಕ್ಕೆ.